ಈ ರಾಜಕೀಯ ಪಕ್ಷಗಳು ಯಾವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಸಂವಿಧಾನಕ್ಕೆ ಯಾವತ್ತೂ ಕೂಡ ಗೌರವವನ್ನು ಕೊಡೋದಿಲ್ಲ. ಮೊನ್ನೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಸ್ಲಿಮರ ಸಂಬಂಧಪಟ್ಟಂಥ ಒಂದು ಗುತ್ತಿಗೆಗೆ ಸಂಬಂಧಪಟ್ಟಂಥ ಒಂದು ಮೀಸಲಾತಿಯನ್ನು ಕೊಡ್ತಾರೆ. ಆದರೆ ಸಂವಿಧಾನದಲ್ಲಿ ಯಾವುದೇ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡೋದಕ್ಕೆ ಅವಕಾಶವಿಲ್ಲ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬರು ನ್ಯೂಸ್ 18ನ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸಂವಿಧಾನದಲ್ಲಿ ಬದಲಾವಣೆ ಬೇಕಾದರೆ ಮಾಡೋಣ ಅಂತ ಹೇಳ್ತಾರೆ ಮತ್ತು ಸಂವಿಧಾನಗಳು ಬದಲಾಗಲಿವೆ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಇವರಿಗೆಲ್ಲ ಹೇಳೋದು ಒಂದೇ ಮಾತು, ನಿಮ್ಮಂಥ 100 ಪಕ್ಷಗಳು ಬಂದರೂ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಅದು ಅಸಾಧ್ಯವಾದ ಮಾತು. ಜೈ ಭೀಮ್, ನಮೋ ಬುದ್ಧಾಯ.